ಹಾಯ್ 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 ಹಾಯ್. ತಳಿ ನೀರ್ ಬಾಟ್ಲು ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಇದೆ. ಇನ್ನ 3 ಮೈಲಿ ಬೆಟ್ಟ ಹತ್ತೈತೆ ತಗೊಂಡ ನೀರ್ ಬಾಟ್ಲು ಕೂಲ್ ಡ್ರಿಂಕ್ಸ್ ಇದೆ. ಏನು ಸರ್ ಇದು? ಕ್ಯಾಮ್ರಾ ಎಲ್ರಿಗೂ ನಮಸ್ಕಾರ ಗುರು. ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಬಂದಿರೋದು ಶಿವಗಂಗೆ ಬೆಟ್ಟನ. ಈ ಬೆಟ್ಟನ ನೀವು 4 ದಿಕ್ಕಲ್ಲೂ 4 ಥರ ನೋಡ್ಬೋದು. ಈ ಬೆಟ್ಟನ ನೀವು 4 ದಿಕ್ಕಲ್ಲೂ ನೋಡೋದಾದರೆ ಪೂರ್ವದಿಂದ ನಂದಿ ಆಕಾರ, ಪಶ್ಚಿಮದಿಂದ ಗಣೇಶನ ಆಕಾರ, ಉತ್ತರದಿಂದ ಸರ್ಪದಾಕಾರ, ದಕ್ಷಿಣದಿಂದ ಲಿಂಗದ ಆಕಾರ ಕಾಣುತ್ತೆ. ಹೆಜ್ಜೆ ಹೆಜ್ಜೆಗೂ ಒಂದೊಂದು ರಹಸ್ಯ ಇರುವಂಥ ದೇವಸ್ಥಾನ ಅಂದರೆ ಅದು ನಮ್ಮ ಶಿವಗಂಗೆ ಬೆಟ್ಟ. ಈ ಬೆಟ್ಟಕ್ಕೆ ಶಿವಗಂಗೆ ಅಂತ ಹೇಗೆ ಹೆಸರು ಬಂತು ಅಂದರೆ, ಕಣದೆ ಮಹರ್ಷಿಗಳು ತಪಸ್ಸಿಗೆ ಕೂತಾಗ ಅವರ ತಪಸ್ಸನ್ನು ಮೆಚ್ಚಿ ಶಿವನ ಜಡೆಯಿಂದ ನೀರು ಬರುತ್ತೆ. ಆ ಮಹರ್ಷಿಗಳು ಶಿವಗಂಗೆ ಅಂತ ಕೂಗ್ತಾರೆ. ಅಲ್ಲಿಂದ ಈ ಕ್ಷೇತ್ರನ ಶಿವಗಂಗೆ ಅಂತ ರಚಿಸಲಾಗಿದೆ. ಈ ಗೇಟ್ ಕ್ಲೋಸ್ ಮಾಡಿಬಿಟ್ಟಾರಲ್ಲ ಗುರು, ಇಲ್ಲಿ ಬೀಗ ಹಾಕ್ಬಿಟ್ಟಿದ್ರೆ ಹಿಂಗಾಸ್ ಹೋಗಿದ್ರೆ ಹತ್ರ ಆಗ್ತಿತ್ತು. ಬೆಟ್ಟಕ್ಕೆ ಹೋಗೋದು ಹೆಂಗೆ? ಆ ಕಡೆ ಬರ್ಬೇಕಾ? ಹಾಂ ಅಲ್ಲ, ಶೂ ಹಾಕಿದ್ದೀವಲ್ಲ ಅದಕ್ಕೆ ಕೇಳಿದೆ. ಹಾಂ ಅಡ್ರೆಸ್ ಗೊತ್ತಿಲ್ಲದೆ ಏನಿಲ್ಲ, ಸುಮ್ಮನೆ ಜನರಂಗ್ ನಾಲೆಡ್ಜ್ಗೆ ಇರಲಿ ಅಂತ ಕೇಳಿದೆ. ಬೆಟ್ಟಕ್ಕೆ ದಾರಿ ಇಲ್ಲೇ ಐತೆ, ಹಿಂಗೆ ಹೋಗೋಣ. ಶೂ ಹಾಕಿದ್ದೀನಿ ಅಂತ ಒಳಗಡೆ ಹೋಗ್ತಾ ಇಲ್ಲ ಅಷ್ಟೇ, ಇಲ್ಲಾಂದ್ರೆ ಒಳಗಡೆಯಿಂದನೇ ಬರ್ತಿದ್ದೆ. ಇಷ್ಟಕ್ಕೆ ಇಷ್ಟೊಂದು ಸುಸ್ತಾಯ್ತಲ್ಲ, ಇನ್ನು ಬೆಟ್ಟದ ಮ್ಯಾಕೆ ಹೋಗೋದು ಹೆಂಗೆ? ಇದೆಲ್ಲ ಐತಿಹಾಸಿಕ ಕಟ್ಟಡಗಳು, ಇನ್ನೂ ಜೀವಂತವಾಗಿದ್ದಾವೆ ಇಲ್ಲಿ. ಇನ್ನು ಸ್ವಲ್ಪ ದಿನ ಇರ್ತಾವಷ್ಟೇ. ಇದೆಲ್ಲ ನಾವು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ತೋರಿಸ್ಬೇಕು ಅಂದರೆ ಫೋಟೋದಲ್ಲಿ ವೀಡಿಯೋದಲ್ಲಿ ಮಾತ್ರ ತೋರಿಸ್ಬೇಕು ನಾವು. ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ, ಯಾರಿಗೆ ಬೇಕಾದ್ರೂ ತೋರಿಸಿ. ಈ ದೇವಸ್ಥಾನದ ಒಳಗಡೆ ಲಿಂಗದ ತಲೆ ಮೇಲ್ಗಡೆ ನೀವೇನಾದ್ರೂ ಬೆಣ್ಣೆ ಹಾಕ್ಕೊಟ್ರೆ ಅದು ತುಪ್ಪ ಆಗಿ ಕರಗುತ್ತೆ ಅನ್ನೋ ಇತಿಹಾಸ ಇದೆ. ಬೇಕಾದರೆ ನೀವು ನೋಡ್ಬೋದು ಲೈವಲ್ಲಿ. ನಾನಿಲ್ಲಿ ಲಾಸ್ಟ್ ಟೈಮು ಬಂದಿದ್ದೆ, ಯಾವುದೇ ಯೂಟ್ಯೂಬರ್ ಆಗಿ ಮತ್ತೊಂದಾಗಿ ಬಂದಿರಲಿಲ್ಲ, ಜನರಲ್ಲಾಗಿ ಬಂದಿದ್ದೆ. ಆಗ ನಾನು ಇನ್ನೂ ಯೂಟ್ಯೂಬು ಓಪನ್ ಮಾಡಿರಲಿಲ್ಲ. ಇಲ್ಲೊಂದು ಲೈನ್ ಬರೆದಿದ್ರು, ಆ ಲೈನ್ ಮಾತ್ರ ಅದ್ಭುತವಾಗಿತ್ತು. ಈ ಸಲ ನಿಮಗೆ ತೋರಿಸ್ತೀನಿ. ಈ ಲೈನ ಶ್ರೀನಿಧಿ ಆಡ್ಸೋರು ಬರೆದಿರೋದು, ಅದ್ಭುತವಾಗಿ ಬರೆದಿದ್ದಾರೆ. ಇಂಟರ್ ಕ್ಯಾಸ್ಟ್ನ ಯಾರು ಭೇದ ಭಾವ ಮಾಡ್ತಾರೆ ಅವ್ರಿಗೆ ಮುಖಕ್ಕೆ ಹೊಡೆದಾಗಿದೆ ಈ ಲೈನು. 2025ಕ್ಕೆ ಬಂದಿದ್ದೀವಿ, ಆದ್ರೂ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯೋರು ತುಂಬ ಜನ ಇದ್ದಾರೆ ಇನ್ನು ಜಗತ್ತಲ್ಲಿ. ಏನು ಇನ್ನೂ ಇಲ್ಲೇ ಇದೆಯಾ ಅಣ್ಣ? 1 ಲೀಟ್ರ್ ವಾಟ್ರ್ ಕೊಡು. 1 ಲೀಟ್ರ್ 20, 1 ಲೀಟ್ರ್ 30 ಕೊಡಲ್ಲ. 1 ಲೀಟ್ರ್ ಕೊಡು. ತಳಿ ನೀರ್ ಬಾಟ್ಲು ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಇದೆ. ಇನ್ನ 3 ಮೈಲಿ ಬೆಟ್ಟ ಹತ್ತೈತೆ ತಗೊಂಡ ನೀರ್ ಬಾಟ್ಲು ಕೂಲ್ ಡ್ರಿಂಕ್ಸ್ ಇದೆ. ಎಷ್ಟು ಕಿಲೋಮೀಟ್ರ್ ಐತೆ? ಫುಲ್ ಟಾಪ್ 5 ಕಿಲೋಮೀಟರ್ ಹೋಗ್ತದೆ. ಅಲ್ಲಿ ನೀರು ಸಿಗುತ್ತಲ್ಲ ಅದು 1 ಕಿಲೋಮೀಟರ್ ಆಗುತ್ತೆ. 30 rupees credited to Canara Bank account. Hey! Naga! Baju. Hey, Evan! ಇದು ನಮಗೆ ನೀರು Hey! ಕೆಳಗಡೆನೇ ನೀರು ಬಟ್ಲು ತಂದಿದ್ರೆ 10 ರೂಪಾಯಿ ಉಳಿಸ್ಬೋದು. ನೀರು ಬರ್ತಾವೆ, ಹಂಗೆ ಬರ್ತಾ
ಬಾ. ಉತ್ತರ ಕರ್ನಾಟಕ ಮಂದಿನೇ ಜಾಸ್ತಿ ಇದ್ದಾರೆ ಗುರು ಇಲ್ಲಿ ನಮ್ಕಿನ್ನ. ಇಲ್ಲಿ ಉತ್ತರ ಕರ್ನಾಟಕದಿಂದ ಬರೋ ಕೆಲಸ ಮಾಡೋವಂಥವರೆಲ್ಲ ಇಲ್ಲಿ ಬಂದು ಇದೊಂದು ಟೂರಿಸ್ಟ್ ಪ್ಲೇಸ್ ಇವ್ರಿಗೆಲ್ಲ. ನಿಯರ್ ಯಾವ ಬೆಟ್ಟದಲ್ಲಾರು ನೋಡಿ ಅವರು ಇದ್ದೇ ಇರ್ತಾರೆ. ಈ ಬೆಂಗಳೂರು ಸರೌಂಡಿಂಗಲ್ಲಿ ಬೆಟ್ಟಗಳಲ್ಲಿ ಯಾವ ದೇವಸ್ಥಾನಗಳಿಲ್ಲ ಅಂದಿದೆ ಈ ಬೆಟ್ಟಗಳನ್ನೂ ಮಾರ್ಬಿಟ್ಟಿರೋರು ನಮ್ಮ ಗೌರ್ಮೆಂಟವರು. ಕಲ್ಲು ಕೊಟ್ಟಿದ್ದೀವಿ, ಮಣ್ಣು ಕೊಟ್ಟಿದ್ದೀವಿ, ಮರ ಗಿಡಗಳಂತೂ ಮುಂಚೆನೇ ಕೊಟ್ಬಿಟ್ಟಿದ್ದೀವಿ. ಪೀಕ್ ನೋಡಿ ಏನು ಮಸ್ತಾಗಿದೆ ಈ ಬೆಟ್ಟದಲ್ಲಿ. ಈ ಬೆಟ್ಟ ಸರಿಸುಮಾರು ಸಮುದ್ರ ಮಟ್ಟದಿಂದ 4488 ಅಡಿ ಮೇಲ್ಗಡೆ ಇದೆ. ಅದಕ್ಕೆ ಈ ಬೆಟ್ಟದಲ್ಲಿ ವ್ಯೂ ಒಳ್ಳೆ ಮಸ್ತಾಗಿದೆ. ನಂದಿ ಮಠ ಹೋಗಿ ಬಂದಿವಿ. ನಂದಿ ಇಲ್ಲಿ ಕುತ್ಕೊಂಡ ಮ್ಯಾಲಂದ್ರೆ ಏರಕ್ಕಾಗುದ್ರು ಎತ್ಕೊಂಡು ಏರ್ಬೇಡ ಹುಡುಗನ. ಈ ಬೆಟ್ಟ ಹತ್ಬೇಕು ಅಂದರೆ ಚಳಿಗಾಲದಲ್ಲೇ ಹತ್ಬೇಕು. ಬಿಸಿಲುಗಾಲದಲ್ಲಿ ಹತ್ತಕ್ಕಾಗೋದಿಲ್ಲ, ಮಳೆಗಾಲದಲ್ಲೂ ಹತ್ತಕ್ಕಾಗೋದಿಲ್ಲ. ಬಿಸಿಲುಗಾಲದಲ್ಲಿ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಮಳೆಗಾಲದಲ್ಲಿ ಅಲ್ಲಿ ಮೇಲ್ಗಡೆ ಜಾರುತ್ತೆ ಮೆಟ್ಲುಗಳು. ಈ ಹೆವಿ ಬಿಸಿಲು ಹೊಡಿತೈತೆ, ಅರ್ಧ ಚಳಿ ಆಗ್ತೈತೆ, ಅರ್ಧ ಸೆಕೆನೂ ಆಗ್ತೈತೆ. ನೀವೇನೇ ಹೇಳಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಮಾತೇ ಚಂದ ಕೇಳೋದಕ್ಕೆ. ಅವ್ರ ಬೈಗಳ ಚಂದ, ಅವ್ರು ಮಾತಾಡೋದು ಚಂದ. ಜಸ್ಟ್ 1.5 ಕಿಲೋಮೀಟ್ರ್ ಮೇಲ್ಗಡೆ ಬಂದಿದ್ದೀನಿ. ಉಳ್ಕಲ್ ತೀರ್ಥ ಹತ್ರ ದೊಡ್ಡ ಬಂಡೆ ಕೆಳಗಡೆ ಒಂದು ಗುಹೆ ಒಳಗಡೆ ಇರೋವಂಥ ಉಳ್ಕಲ್ ತೀರ್ಥಕ್ಕೆ ಕೈ ಹಾಕ್ಬೇಕು. ಇವಾಗ ನೋಡೋಣ ಏನಾಗುತ್ತೆ ಅಂತ. ಇವಾಗ ಇಲ್ಲಿ ನಮ್ಮ ಪಾಪ ಪುಣ್ಯನ ಪರೀಕ್ಷೆ ಮಾಡೋ ಟೈಮ್ ಬಂತು. ಉಳ್ಕಲ್ ತೀರ್ಥ ಹತ್ರ ಬಂದಿದ್ದೀನಿ. ಕ್ಯಾಶ್ ಬೇರೆ ತಂದಿರಲ್ಲ ಗುರು, ಏನು ಮಾಡೋದು ಇವಾಗ? ಇವತ್ತು ನನ್ನ ಅದೃಷ್ಟ ಚೆನ್ನಾಗೈತೆ. ಯಾರೋ ಟಿಕೆಟ್ ಕೊಡಿಸ್ತೀನಿ ಬಾ ಅಂತ ಕರೀತಿದ್ದಾನೆ. ಈ ಉಳ್ಕಲ್ ತೀರ್ಥ ಇರೋದು ಈ ಬಂಡೆ ಒಳಗಡೆ. ಇದೊಂದೇ ಅಲ್ಲ, ಈ ದೇವಸ್ಥಾನ ಇರೋದು ಎಲ್ಲ ಪ್ರತಿಯೊಂದು ಬಂಡೆ ಒಳಗಡೆನೆ. ಇದು ನೋಡಿ, ಇದು ಎಲ್ಲ ನಮ್ಮ ಸಂಪ್ರದಾಯನೇ. ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕಾಯನ್ನು ಹಾಕೋದು, ಯಾವ್ದಾರ ನೀರೊಳಗಡೆ ಕಾಯನ್ನು ಎಸೆಯೋದು, ಇದೆಲ್ಲ ನಾವೇ ಮಾಡೋದು, ಬೇರೆ ಯಾರೂ ಮಾಡೋದಿಲ್ಲ. मोबाइल बंद करो, ऑपरेट नहीं करना है मोबाइल, बंद करो, सभी बंद करना है इधर। तुम्हारा परमिशन है लेने का? आधार कार्ड जेरॉक्स दे दो, तुम्हारा करके दिखाओ। आधार कार्ड है ना, जेरॉक्स करके आना है, उसमें लिखना है। अभी जेरॉक्स कहाँ से करेंगे? मेरा ऐसा लिख के देना है इनको, देख करके देखो। सब हाथों में लेके जाओ सभी, ठीक है? यूट्यूबर है यूट्यूब। हमारा कौन सा स्टेट है? राजस्थान। इधर से देखने के लिए काम करने के लिए हम इधर ही रहते हैं, बेंगलुरु। कौन से? मैं सदाशिव नगर। बसवेश्वर नगर। पीने सेकंड स्टेज में बेंगलोर में। हाँ, ये इधर नियर है कुनिगल। कुनिगल ಜಾಸ್ತಿ ಇದ್ದಾರೆ, ಮುಂದೆ ಹೋಗೋಣ. ಸರ್ಕಾರ ಹಾಂ, ಕ್ಯಾಮ್ರಾ ಇದೆ. वीडियो चालू है। ಬರೀ ತೀರ್ಥ ತಗೊಳ್ಳಿ, ಜನ ಇದ್ದಾರೆ ಮಾಲೆ ನಿಂತ್ಕೊಂಡು ನೀವು ಬರೀ ತೀರ್ಥ ತಗೊಳ್ಳಿ. ಬಂದ್ करते ही नहीं, देव चलो बंद करके बंद कर दो, बंद। बाय बाय तो उनको जावे बाबू तो जाए
हाँ भैया तुम्हारा भी आगे चलो चलो आगे चालू रही वाह ऊपर आते नहीं आते जाके आ गया ऊपर जाके गया को दाना ना ಥ್ಯಾಂಕ್ ಯು ಬೈ. ಇವನಿಲ್ಲ ಅಂದಿದ್ರೆ ಏನು ಮಾಡ್ತಿತ್ತು ಏನೋ ಗೊತ್ತಿಲ್ಲ. ಉಳ್ಕಲ್ತಿರ್ತ ಕೈ ಹಾಕಕ್ಕಾಗ್ತಿರ್ಲಿಲ್ಲ ಅನ್ಕೊತೀನಿ. ₹5 ಕೊಟ್ಟು ಹೊರಗಡೆ ಕರ್ಕೊಂಡು ಹೋದ. ಪರ್ಸ್ ತರೋದು ಮರ್ತೋಗಿದ್ದೆ. ನನ್ನ ಯೂಟ್ಯೂಬ್ ಬೆಳಿಬೇಕು ಅಂತ ನಾನು ಉಳ್ಕಲ್ತಿರ್ತ ಒಳಗಡೆ ಕೈ ಹಾಕ್ದೆ, ನೀರು ಸಿಕ್ತು. ಯಾರು ಇಲ್ವಲ್ಲ ಗುರು, ಭಯ ಆಯ್ತದೆ. ಹೋಗ್ತವ್ರೆ. ಕೆಳಗಡೆ ಒಳಕಲ್ತಿರ್ತದಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ಬಂದು ತಲೆ ಮೇಲೆ ನೀರು ಹಾಕ್ಸ್ಕೊಂಡು ಹೋಗ್ಬೋದು. ಇಲ್ಲೂ ಪಾಪ ಪುಣ್ಯ ಕಳೀತದೆ ಅಂತ ಹೇಳ್ತಾರೆ. ದೇವರು ಅದೃಷ್ಟ ಸಂಕ್ರಾಂತಿ ಮಾಡೋದು ಕಾಡಲ್ಲಿರೋ ಪ್ರಾಣಿಗೆ ಸಂಕ್ರಾಂತಿ ಮಾಡ್ತಾರೆ. ನಮ್ಮ ಜನಗಳಿಗೆ ಬೆಂಕಿ ಹಚ್ಚೋದ್ರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ ಅನಿಸುತ್ತೆ. ಯಾವ್ದಾರ ಬೆಟ್ಟಕ್ಕೆ ಹೋಗಲಿ ಈ ಟೈಮಲ್ಲಿ ಎಲ್ಲರೂ ಅಂತೂ ಬೆಂಕಿ ಹಚ್ಬಿಟ್ಟಿರ್ತಾರೆ. ಇನ್ನೇನು ಬೇಸಿಗೆಗಾಲ ಶುರು ಆಯಿತು, ಎಲ್ಲೇ ಹೋದ್ರೂ ಬೆಂಕಿ ಹಚ್ಚಕ್ಕೆ ಶುರು ಮಾಡಿಬಿಡಬೇಡಿ. ಆದಷ್ಟು ನಮ್ಮ ಪರಿಸರನ ಉಳಿಸಿ. ನಾನು ಈ ಬೆಟ್ಟನ 80% ಹತ್ತಿದ್ದೀನಿ, ಇನ್ನು 20% ಇದೆ. ಇಲ್ಲಿಂದ ಆ್ಯಕ್ಚುಲಿ ಚೆನ್ನಾಗಿರೋದು ಬೆಟ್ಟ ಹತ್ತೋದಕ್ಕೆ. ಇಲ್ಲಿ ನೋಡ್ತಾ ಇರೋದು ಶಿವ ಪಾರ್ವತಿ ಸ್ಟ್ಯಾಚು. ಇದು ಎಷ್ಟೋ ಜನ ಇಲ್ಲಿಗೆ ಎಂಡ್ ಮಾಡ್ತಾರೆ, ಇನ್ನು ಮುಂದಕ್ಕೆ ಯಾರೂ ಹೋಗೋಕ್ಕೆ ಪ್ರಯತ್ನ ಮಾಡೋದಿಲ್ಲ, ಯಾಕೆಂದರೆ ಅಷ್ಟೊಂದು ಟಫ್ ಇದೆ ಅಂತ. ಇಲ್ಲ ಸ್ವಲ್ಪ ದೂರ ಅಷ್ಟೇ. ಇಲ್ಲಿಂದ ಗುರು ಬೆಟ್ಟ ಹತ್ತೋದಕ್ಕೆ ಮಜಾ ಬರೋದು. ಇದೇ ಲಾಸ್ಟ್ ಪಾಯಿಂಟ್, ಇದೊಂದು ಬೆಟ್ಟ ಹತ್ತಬೇಕು. ಈ ಬೆಟ್ಟದಲ್ಲಿ ಕೋತಿಗಳು ಜಾಸ್ತಿ ಇದ್ದಾವೆ ಗುರು. ನಾನೇ ಸುಮಾರು ನೋಡಿಬಿಟ್ಟೆ ಕೆಳಗಡೆಯಿಂದ. ಸೀರಿಯಸ್ಲಿ ಮಳೆಗಾಲದಲ್ಲಿ ಈ ಬೆಟ್ಟ ಹತ್ತೋದಕ್ಕಾಗೋದಿಲ್ಲ, ಫುಲ್ಲು ಜಾರುತ್ತೆ. ಜಸ್ಟ್ ಒಂದು 4 ಇಂಚ್ ಇರ್ಬೋದೇನೋ ಅಷ್ಟೇ ಇಲ್ಲಿ ಮೆಟ್ಲುಗಳು. ತುಂಬ ಕಷ್ಟ ಐತೆ ಗುರು ಇಲ್ಲಿ. ಹಿಂದೆ ತಿರುಗಿ ನೋಡೋಕ್ಕೂ ಆಗೋದಿಲ್ಲ, ತಲೆ ತಿರುಗ್ತದೆ. ಇಲ್ಲಿ ಡೀಸೆಂಟಾಗಿ ಹತ್ತಿದ್ರೆ ಮಾತ್ರ ಮೇಲ್ಗಡೆ ಸೇರ್ತೀಯ, ಇಲ್ಲಾಂದರೆ ಕೈಲಾಸಕ್ಕೆ ಸೇರ್ಕೊಂತೀಯ. ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಪಾತಾಳನೇ. ಅಯ್ಯೋ ಅವ್ರು ತಗೊಬಿಡು. ಏನು ಕ್ಯಾಮ್ರಾ ಇದು ಮಾಡಲ್ಲ ಕ್ಯಾಮ್ರಾ? ಹಾಂ ಹಾಯ್ 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 ಮಾಡಕೈತೆ.
ಗುರು ನಮ್ಮ ಕೈಲಿ ಒಂದು ಕ್ಯಾಮ್ರಾ ಇಟ್ಕೊಂಡು ಹತ್ತಕ್ಕೆ ಆಯ್ತಾಯಿಲ್ಲ. ಅಯ್ಯಪ್ಪ ಬಿಸ್ಲರಿ ವಾಟ್ರ್ ಹಾಕೊಂಡು ಹತ್ತವನೆ ಚೀಲದಲ್ಲಿ. ಸುಮಾರು ಒಂದು 25 ವಾಟ್ರ್ ಕ್ಯಾನ್ ಇರ್ತವೆ ಒಳಗಡೆ. 25 ಲೀಟ್ರು ಅಂದರೆ ಸರಿ ಸುಮಾರು ಒಂದು 20 kg. ಅವ್ರು ವೀಡಿಯೋ ಮಾಡ್ತಾ ಇರೋದ್ರಲ್ಲಿ ನಾನು ಬರ್ತಾಯಿದ್ದೀನಿ. ನನಗೂ ಕಾಣ್ತೈತೆ ಆ ವಿಡಿಯೋದಲ್ಲಿ ನಾನು ಇದ್ದೀನಿ ಅಂತ. ಈ ತಾತಪ್ಪ ಈ ವಯಸ್ಸಲ್ಲಿ ಹಿಂಗೆ ಹತ್ತುತ್ತಾವನೆ. ಇನ್ನು ನನ್ನ ವಯಸ್ಸಲ್ಲಿ ಇನ್ನು ಹಿಂಗೆ ಹತ್ತಿರಲ್ಲ ಇವನು. ಇಲ್ಲಿ ಬಂದಿರೋದಕ್ಕೆ ಕೈ ಕಾಲೆಲ್ಲ ನೋವು ಹೊತ್ಕೊಂಡ. ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು ಈ ಬೆಟ್ಟದ ಬಗ್ಗೆ. ರಾಜ ವಿಷ್ಣುವರ್ಧನನ ಹೆಂಡತಿ ಶಾಂತಲಾದೇವಿ ತನಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಈ ಬೆಟ್ಟದಿಂದ ಬಿದ್ದು ಅವಳ ದೇಹವನ್ನು ದಾನ ಮಾಡ್ತಾಳೆ ಅಂತ ಇತಿಹಾಸ ಹೊಂದಿದೆ ಈ ಬೆಟ್ಟ. ನಾನು ಟ್ರೆಕ್ಕಿಂಗ್ ಮಾಡಿರೋ ಜಾಗಗಳಲ್ಲಿ ಇದೊಂದು ಜಾಗ ಒಂದು ಇನ್ಕಂಪ್ಲೀಟ್ ಅಂತ ಅಂದ್ಕೊತಿದ್ದೆ. ಇವತ್ತು ಕಂಪ್ಲೀಟ್ ಆಯಿತು. ಏನು ಸಖತ್ತಾಗಿದೆ ಜಾಗ. ಇಷ್ಟು ಹೊತ್ತು ನಾವು ಟ್ರೆಕ್ಕಿಂಗ್ ಮಾಡ್ಕೊಂಬಂದಿರೋದಕ್ಕೆ ಸಾರ್ಥಕ ಆಯಿತು. ಇಷ್ಟೊತ್ತು ನಾವು ಟ್ರೆಕ್ಕಿಂಗ್ ಮಾಡಿದ್ದೀವಿ. ಮಾಡಾದ್ಮೇಲೆ ನಿಮಗೆ ಮೇಲ್ಗಡೆ ವ್ಯೂ ಪಾಯಿಂಟ್ ತೋರಿಸಿಲ್ಲ ಅಂದ್ರೆ ಹಂಗೆ ಬನ್ನಿ, ಇವಾಗ ವ್ಯೂ ಪಾಯಿಂಟ್ನ ನಿಮಗೆ ತೋರಿಸ್ತೀನಿ. ಈ ಬೆಟ್ಟದ ಸುತ್ತಮುತ್ತ ಎಷ್ಟು ಕೆರೆಗಳಿದ್ದಾವೋ ಅಷ್ಟು ಕೆರೆಗಳು ಕಾಣ್ತಿದ್ದಾವೆ ಇವಾಗ. ಇಲ್ಲಿ ಬೆರಳ ಎಣಿಕೆಯಲ್ಲಿ ನಾವು ಕೌಂಟ್ ಮಾಡ್ಬೋದು ಎಷ್ಟು ಕೆರೆ ಇದ್ದಾವೆ ಅಂತ. ಇಲ್ಲಿ ಸುತ್ತ ಲೈನಾಗಿ ಕಂಬಿಗಳು ಹಾಕಿದ್ದಾರೆ. ಈ ಕಂಬಿ ಎಲ್ಲಿವರೆಗೂ ಹಾಕಿದ್ದಾರೆ ಅಲ್ಲಿವರೆಗೂ ಹೋಗಿ ನೀವು ಎಂಜಾಯ್ ಮಾಡ್ಬೋದು. ಅಲ್ಲಿಂದ ಆಚೆಗೋದ್ರೆ ನಿಮಗೆ ಪ್ರಾಣಕ್ಕೆ ಅಪಾಯ. ಒನ್ ಡೇ ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಇದು ಜಾಗ. 360 ಡಿಗ್ರಿ ವ್ಯೂ ಕಾಣುತ್ತೆ. ನಾನು ಇವತ್ತು 360 ಡಿಗ್ರಿ ಕ್ಯಾಮ್ರಾದಲ್ಲೇ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಈ ಮೋಡಗಳನ್ನೆಲ್ಲ ನೀವು ಕೆಳಗಡೆ ನೋಡಬೇಕು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರಬೇಕು. ನಾನು ಜನವರಿ ತಿಂಗಳಲ್ಲಿ ಬಂದಿದ್ದೀನಿ. ನಾವು ಈ ಟಾಪಿಗೆ ಬಂದಾದಮೇಲೆ ನಾವು ಇಲ್ಲಿ 3 ದೇವಸ್ಥಾನ ನೋಡ್ಬೋದು. ಇದೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ ಇದೆ. ಹಾಗೆ ಇಲ್ಲೇ ಕೆತ್ತನೆ ಮಾಡಿರುವಂಥ ನಂದಿನೂ ಇದೆ. ಬೆಂಗಳೂರು ಸುತ್ತಮುತ್ತ ಇರೋ ಹೆಸರಾಂತ ಬೆಟ್ಟಗಳ ಮೇಲೆ ನಂದಿ ವಿಗ್ರಹ ಇರುತ್ತೆ. ಕೆತ್ತನೆ ಮಾಡಿರ್ತಾರೆ ನಂದಿನ. ಅದು ಏನಕ್ಕೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ, ತಿಳ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಗೇನಾದ್ರು ಗೊತ್ತಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಬೆಟ್ಟದ ಮೇಲೆ ಇರೋ ಅಂಗಡಿಗಳಲ್ಲಿ ನೀವೇನಾದ್ರು ತೊಗೊಬೇಕು ಅಂದರೆ ಕೆಳಗಡೆ ಏನು ರೇಟ್ ಇರುತ್ತೆ ಅದಕ್ಕೆ 50% ಎಕ್ಸ್ಟ್ರಾ ಹಾಕಿರ್ತಾರೆ. ಇಲ್ಲಿ 1 ಲೀಟರ್ ವಾಟರ್ ಬಾಟಲ್ಲು 50 ರೂಪಾಯಿ, ಒಂದು ಚುರ್ಮುರಿ 50 ರೂಪಾಯಿ. ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕಿಲ್ಲಿ. ಯಾಕೆಂದರೆ ಕಷ್ಟಪಟ್ಟು ಮೇಲ್ಗಡೆ 5 ಕಿಲೋಮೀಟ್ರ್ ಎತ್ಕೊಬಂದಿರ್ತಾರೆ. ಅದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಹಾಕಿರ್ತಾರೆ. ಇಲ್ಲಿರೋ 2 ಕಂಬಗಳು ಯಾವುದೇ ಸಪೋರ್ಟ್ ಇಲ್ದಲೇ ನಿಂತಿದ್ದಾವೆ ಅಂದರೆ ನೀವೇನಾದ್ರು ನಂಬ್ತೀರಾ? ನಂಬಲೇಬೇಕು. ಯಾಕೆಂದರೆ ನಾನು ನಂಬಿದ್ದೀನಿ. ನೀವು ಈ ಬೆಟ್ಟದ ಯಾವುದೇ ತುದಿಗೆ ಹೋಗಿ ನೋಡಿದ್ರೂ ಇದೇ ಥರ ವ್ಯೂ ಕಾಣುತ್ತೆ. ಇದು 360 ಡಿಗ್ರಿ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ನಾನು ಇಷ್ಟೊತ್ತು ಈ ದೇವಸ್ಥಾನದ ಬಗ್ಗೆ ಹೇಳಿದ್ದು 1% ನಾನು ನಿಮ್ಗೆ ಹೇಳಿಲ್ಲ. ಯಾಕೆಂದರೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬೇಕಾದಷ್ಟಿದೆ. ಎಲ್ಲರೂ ಕಾಯನ್ನು ಮೇಲೆ ಎಸಿತಾಯಿದ್ರು ಈ ಕಂಬದ ಮೇಲ್ಗಡೆ ಏನಿದೆ ಅಂತ ನೋಡೋಣ ಅಂತ ಕ್ಯಾಮ್ರಾ ಬಿಟ್ಟೆ. ನೋಡಿದ್ರೆ ಕಾಯಿನ್ಗಳಿದ್ದಾವೆ. ಒಳಗಡೆ ಯಾವುದೇ ಥರ ಸಪೋರ್ಟ್ ಇಲ್ಲ. ನೀವು ಸ್ನ್ಯಾಕ್ಸ್ ಏನಾರು ತಂದರೆ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಕೋತಿಗಳ ಕಾಟ ಜಾಸ್ತಿ ಇದ್ದಾವೆ ಇಲ್ಲಿ. ಏನು ತಂದರೂ ಬಿಡೋದಿಲ್ಲ. ನೀವೇ ಬ್ಯಾಗ್ ತೆಗಿಯೋದು ಬೇಕಿಲ್ಲ, ಅವೇ ಜಿಪ್ ತೆಗೆದು ಓಪನ್ ಮಾಡಿ ಎತ್ಕೊಂಡು ಹೋಗ್ತವೆ. ನೀವು ಯಾವುದೇ ಜಾಗಕ್ಕೆ ಹೋಗಿ ಈ ಥರದ್ದು ಒಬ್ಬರು ಸಿಗ್ತಾರೆ ನಿಮಗೆ. ನೀವೇನಾದ್ರೂ ಈ ನಂದಿ ಸುತ್ತ 3 ಸುತ್ತು ಸುತ್ತಿದ್ರೆ ಇಡೀ ಭೂಮಿನ ಸುತ್ತದಂಗೆ ಅನ್ನೋ ನಂಬಿಕೆ ಇದೆ ಇಲ್ಲಿ. ಈ ನಂದಿನ ಎಲ್ಲಿಂದನೂ ತಂದು ಕುಂಡಿಸಿಲ್ಲ. ಇದೇ ಕಲ್ಲಿಂದ ಕೆತ್ತಿ ಇಲ್ಲೇ ಮಾಡಿರೋಂಥ ನಂದಿ ಇದು. ಈ ನಂದಿಗೆ 3 ಹೆಸರು ಇದೆಯಂತೆ. ಆದರೆ ನನಗೆ ಗೊತ್ತಿರೋದು ಒಂದೇ ಹೆಸರು, ಸುತ್ತು ಬಸವಣ್ಣ ಅಂತ. ಇನ್ನೂ 2 ಹೆಸರು ಏನು ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಈ ಜಾಗದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಕೆಳಗಡೆ ನೋಡ್ಕೊಂಡು ಕಾಲಿಡಿ, ಯಾಕೆಂದರೆ ಕಾಲಿಡೋದಕ್ಕೂ ಇಲ್ಲಿ ಜಾಗ ಇಲ್ಲ, ತುಂಬ ಗ್ಯಾಪ್ ಇದೆ. ಇಲ್ಲಿ ಹತ್ತೋದಕ್ಕೆ ಈಸಿ, ಇಳಿಯೋದಕ್ಕೆ ತುಂಬ ಕಷ್ಟ, ಯಾಕೆಂದರೆ ಫುಲ್ಲು ಕಡ್ದಾಗೈತೆ ಇದು. ಕ್ಯಾಮ್ರಾ ಇಟ್ಕೊಂಡಂತೂ ನನ್ನ ಕೈಲಿ ಇಳಿಯೋಕ್ಕಂತೂ ಆಗ್ತಿರಲಿಲ್ಲ, ಅದಕ್ಕೆ ಬೇರೆಯವ್ರ ಕೈ ಕೊಟ್ಟಿದ್ದೆ ಕ್ಯಾಮ್ರಾನ. ಒಂದು ಕ್ಷಣಕ್ಕೆ ಕಾಲೆಲ್ಲ ಶೇಕ್ ಆಗ್ತಾಯಿತ್ತು. ಈ ಬೆಟ್ಟ ಹತ್ತೋದಕ್ಕೆ ಒಂದೇ ಕಷ್ಟ ಅಲ್ಲ, ಇಳಿಯೋದಕ್ಕೂ ಕಷ್ಟನೇ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋವಂಥ ಪ್ಲೇಸು ತುಂಬ ಇದ್ದಾವೆ. ಒಳ್ಳೊಳ್ಳೆ ಅಡ್ವೆಂಚರ್ ಇರೋ ಪ್ಲೇಸ್ನ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಈ 3 ಜನದಲ್ಲಿ ಒಬ್ಬರದ್ದು ಬ್ಯಾಗು ಮಿಡಲಲ್ಲಿ ಹೋಗ್ತಿದ್ದಾರಲ್ಲ, ಅವ್ರ ಬ್ಯಾಗು ಕೋತಿ ಎತ್ಕೊಂಡು ಹೋಗ್ಬಿಟ್ಟಿತ್ತು. ನನ್ನ ವಿಡಿಯೋದಲ್ಲಿ ಅದೆಲ್ಲ ಕ್ಲಿಯರಾಗಿ ಕ್ಯಾಪ್ಚರ್ ಆಗಿತ್ತು. ಅವರು ಹೇಳಿದ್ರು ಈ ವಿಡಿಯೋನ ನೀವು ಪ್ಲೀಸ್ ಅಪ್ಲೋಡ್ ಮಾಡಬೇಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದರು. ಅದರಿಂದ ನಾನು ಅಪ್ಲೋಡ್ ಮಾಡಿಲ್ಲ ಈ ವಿಡಿಯೋನ. ಆದರೆ ಅವರು ಬ್ಯಾಗ್ನ ತಗೊಬಂದು ಕೊಟ್ಟಿದ್ದು, ಅವಾಗಲೇ ವಾಟರ್ ಬಾಟ್ಲು ತಗೊಂಡೋಗ್ತಿರೋ ಒಬ್ಬ ತಾತ ಮೂಟೆ ಎತ್ಕೊಂಡು ಹೋಗ್ತಿದ್ನಲ್ಲ, ಆ ತಾತ ಬ್ಯಾಗ್ನ ತಗೊಬಂದು ಕೊಟ್ಟ. ಅವ್ರಿಗೆ ಇವರು 500 ರೂಪೀಸ್ ಕೊಟ್ಟರು. ಎಂಥ ದೊಡ್ಡ ಮನಸ್ಸು. ಇವರೇ 500 ರೂಪಾಯಿ ಕೊಟ್ಟಿದ್ದು. ಇವ್ರಿಗೆ ಒಳ್ಳೇದಾಗಬೇಕು, ಹೀಗೆ ಹೆಚ್ಚೆಚ್ಚಾಗಿ ದುಡ್ಡು ಜಾಸ್ತಿ ಕೊಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್. Hey, that is Nellikai. Red one also there was there. Is it? There was stage, reach the stage where that guy is an exhibition. Oh, that pond. The pond. That only we have not reached. Okay, okay. Not yet. From there only he was like, "ಎಷ್ಟು ಬಂದಿದೆ ಅಷ್ಟೇ ಬರಬೇಕು ಅಂತ." It is true. What he said was true. Exactly correct.